ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶ 4ನೇ ತಾರೀಕಿಗಿದೆ. ಆದರೆ ಅದಕ್ಕಿಂತಲೂ ಮುಂಚಿತವಾಗಿ ನಿನ್ನೆ ಬಂದಂತಹ ಮತದಾನೋತ್ತರ ಸಮೀಕ್ಷೆಯ ಲೆಕ್ಕಾಚಾರಗಳು ಈಗ ಹಲವರಿಗೆ ಲಕ್ಕು, ಹಲವರಿಗೆ ಬ್ಯಾಡ್ ಲಕ್ಕು ಅನ್ನೋ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ. ಏನಾಯ್ತು ಲೆಕ್ಕಾಚಾರ ಈಗ ಅನ್ನುವಂಥದ್ದನ್ನು ಒಂದ್ಸಲ ನೋಡ್ಬಿಡೋಣ. ಎಕ್ಸಿಟ್ ಪೋಲ್ ಸಮೀಕ್ಷೆ ಕೆಲವರಿಗೆ ಖುಷಿ, ಕೆಲವರಿಗೆ ಕಹಿ ಆಗ್ಲೇಬೇಕಲ್ವ. ಪಶ್ಚಿಮ ಬಂಗಾಳದಲ್ಲಿ ಫಲಿತಾಂಶ ಖಚಿತವಾಗ್ತಾ ಇಲ್ಲ, ಯಾರು ಅಧಿಕಾರದ ಗದ್ದುಗೆ ಏರ್ತಾರೆ ಅಂತ. ತಮಿಳುನಾಡಿನಲ್ಲಿ ಒಂದು ಸಮೀಕ್ಷೆಯಲ್ಲಷ್ಟೇ ಟಿವಿಕೆ ಪಕ್ಷ ವಿಜಯ್ಗೆ ಈಗ ಅಧಿಕಾರ ಇದೆ. ಎಕ್ಸಿಟ್ ಪೋಲ್ ಸಮೀಕ್ಷೆ ಆಧರಿಸಿ ಈಗ ಹಲವು ಲೆಕ್ಕಾಚಾರಗಳು ಶುರುವಾಗಿದೆ. ತಮಿಳುನಾಡಿನಲ್ಲಿ ಮತ್ತೊಬ್ಬ MGR ಆಗ್ತಾರ ನಟ ವಿಜಯ್. ಸಮೀಕ್ಷೆ ನಿಜವಾದರೆ ಅಣ್ಣಾಡಿಎಂಕೆ ವಿಜಯ್ ಮಹಾಮೈತ್ರಿ ಆಗುವಂತಹ ಸಾಧ್ಯತೆ ಇದೆ. ಆಪ್ಷನ್ ಅನ್ನು ಓಪನ್ ಇಟ್ಕೊಳ್ತಾರೆ. ಕಾರಣ ಕೊಟ್ಟಿರುವಂಥ ಒಂದು ಸಮೀಕ್ಷೆ, ಮತದಾನೋತ್ತರ ಸಮೀಕ್ಷೆಯಲ್ಲಿ ಅವರು ಪೂರ್ಣವಾಗಿ ಬಹುಮತ ಬರುತ್ತೆ ಅಂತಲ್ಲ, ಬಟ್ ಬಹುಮತದ ಹತ್ತಿರದಲ್ಲಿರ್ತಾರೆ ಅಂತ ಹೇಳಿ. ಹಾಗಾಗಿ ಬೇಕಾಗತ್ತೆ ಅವಾಗ ಸೀಟ್ಗಳು. ಆವಾಗ ಅಣ್ಣಾಡಿಎಂಕೆ ಅವರು ನಿಂತ್ಕೊಳ್ತಾರೆ, AIDMK ಅಂತ ಹೇಳಿ ಲೆಕ್ಕಾಚಾರಗಳು. ಎಲ್ಲ ಸಮೀಕ್ಷೆಗಳಲ್ಲೂ ಕೂಡ DMKಗೆ ಬಹುಮತ ಇದೆ. ಎಲ್ಲ ಸಮೀಕ್ಷೆಗಳಲ್ಲೂ ಕೂಡ ಅಣ್ಣಾಡಿಎಂಕೆ ಮತ್ತು BJP ಮೈತ್ರಿಯಿಂದ ಏನಾಗುತ್ತೆ, ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆಯಲ್ಲಷ್ಟೇ ವಿಜಯ್ ಪಕ್ಷಕ್ಕೆ ಅಧಿಕಾರ ಅಂತ ಹೇಳ್ತಿದ್ದಾರೆ, ಟಿವಿಕೆ ಪಕ್ಷಕ್ಕೆ. ಸಮೀಕ್ಷೆಯಲ್ಲಿ ಟಿವಿಕೆಗೆ 98ರಿಂದ 120 ಸ್ಥಾನ ಸಾಧ್ಯತೆ ಇದೆ ಅಂತಿದ್ದಾರೆ. ಅಣ್ಣಾಡಿಎಂಕೆಗೆ 22ರಿಂದ 32 ಸ್ಥಾನಗಳು ಬರಬಹುದು ಅಂತ ಹೇಳಿ. ಸೊ ಹಾಗಾಗಿ ಈಗ ಅಲ್ಲಿ ಬೇಕಾಗುವಂತಹ ನಂಬರ್ಸ್ಗಳು, ಅವರಿಗೆ ಇರುವಂಥ ನಂಬರ್ಸ್ಗಳು, ಇವೆಲ್ಲ ಲೆಕ್ಕಾಚಾರಗಳಲ್ಲಿ ಈಗ ಟಿವಿಕೆ ಜೊತೆಗೆ ಮಾತುಕತೆಯನ್ನು ಕೂಡ AIDMK ಮಾಡ್ತಾ ಇದೆ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ನಾವು ಅಧಿಕಾರಕ್ಕೆ ಬರ್ತೀವಿ ಅನ್ನುವಂಥದ್ದು ಅಲ್ಲಿ DMKಗೆ ಇರುವಂತಹ ವಿಶ್ವಾಸ. ಬಟ್ ಎಲ್ಲ ಸಮೀಕ್ಷೆಗಳಲ್ಲೂ ಕೂಡ ಬಹುತೇಕವಾಗಿ DMKನೇ ಅಧಿಕಾರಕ್ಕೆ ಬರುತ್ತೆ ಅನ್ನುವಂತಹ ಲೆಕ್ಕಾಚಾರ ಇದೆ ಕೊಟ್ಟಿರುವಂಥದ್ದು. ಆದರೆ ಒಂದೇ ಒಂದು ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆ ಮಾತ್ರ ಟಿವಿಕೆ ವಿಜಯ್, ದಳಪತಿ ವಿಜಯ್ ಪಕ್ಷ, ಟಿವಿಕೆ ಪಕ್ಷ 98ರಿಂದ 120 ಸ್ಥಾನಗಳನ್ನು ಪಡ್ಕೊಳ್ಬಹುದು ಅಂತ ಲೆಕ್ಕಾಚಾರಗಳನ್ನು ಹಾಕ್ಕೊಳ್ತಾ ಇದ್ದಾರೆ. ಆಲ್ಮೋಸ್ಟ್ ಆಲ್ AIDMKಯ ಎಲ್ಲ ಸೀಟ್ಗಳನ್ನು ಪಡ್ಕೊಳ್ಳೋದ್ರಲ್ಲಿ ಯಶಸ್ವಿ ಆಗಬಹುದು ಟಿವಿಕೆ ಅಂತ ಲೆಕ್ಕಾಚಾರಗಳನ್ನು ಬರ್ತಾ ಇದೆ. ಇದು ತಮಿಳುನಾಡಿನ ಲೆಕ್ಕಾಚಾರ. ಇನ್ನು ಪಶ್ಚಿಮ ಬಂಗಾಳಕ್ಕೆ ಹೋಗೋಣ. ಪಶ್ಚಿಮ ಬಂಗಾಳದ್ದು ಇನ್ನೊಂದು ರೀತಿಯಲ್ಲಿದೆ. ಹೇಗಿದೆ ಅಲ್ಲಿ ಸಮೀಕ್ಷೆಗಳ ಲೆಕ್ಕಾಚಾರ ಅಂತಂದ್ರೆ BJPಗೆನೇ ಅಧಿಕಾರ ಅಂತ ಹೇಳ್ತಾ ಇದ್ದಾರೆ. ಬಟ್ ಪೂರ್ಣವಾಗಿ ಅವರು ಕೂಡ ಅಧಿಕಾರಕ್ಕೆ ಬರ್ತಾರೆ ಅನ್ನುವಂಥದ್ದನ್ನು ಕೂಡ ಪೂರ್ಣವಾಗಿ ಕೊಟ್ಟಿಲ್ಲ. ಮೊದಲ ಬಾರಿಗೆ ಅಧಿಕಾರಕ್ಕೆ ಏರಬಹುದು ಅಂತ ಇದೆ ಸಮೀಕ್ಷೆ. ಬಹುತೇಕ ಸಮೀಕ್ಷೆಗಳಲ್ಲಿ BJPಗೆ 150ರಿಂದ 170 ಸೀಟು ಅಂತಿದ್ದಾರೆ. TMC ಮತ್ತೆ ಅಧಿಕಾರದ ಬಗ್ಗೆ 2 ಸಮೀಕ್ಷೆಗಳ ಭವಿಷ್ಯವನ್ನು ನೋಡಿದೆ. ಮಮತಾ ಬ್ಯಾನರ್ಜಿದು, ತೃಣಮೂಲ ಕಾಂಗ್ರೆಸ್ಸದು. ಅತಂತ್ರ ಪರಿಸ್ಥಿತಿ ಇಲ್ಲ ಅಂತ ಸಮೀಕ್ಷೆಗಳು ಹೇಳ್ತಾ ಇವೆ. ಅಧಿಕಾರಕ್ಕೆ ಬಂದೇ ಬರ್ತಾರೆ, ಅದು BJPನ ಬಹುತೇಕವಾಗಿ ಬರುತ್ತೆ ಅಂತ ಹೇಳಿ 2 ಸಮೀಕ್ಷೆಗಳು ಹೇಳ್ತಾ ಇದೆ. ಇಲ್ಲ, ಮತ್ತೆ ಮಮತಾ ದಿನೇ ಅಲ್ಲಿ ಬರಬಹುದು ಅನ್ನುವಂಥ ಲೆಕ್ಕಾಚಾರಗಳನ್ನು ಪಶ್ಚಿಮ ಬಂಗಾಳದ ಲೆಕ್ಕಾಚಾರಗಳಲ್ಲಿ ಕೊಡ್ತಾ ಇದ್ದಾರೆ. ಹಾಗಾಗಿ ಪಶ್ಚಿಮ ಬಂಗಾಳದ ಕುತೂಹಲ ಇನ್ನೂ ಒಂದಿಷ್ಟು ಹೆಚ್ಚು ಮಾಡ್ತಾ ಇದೆ. ಕಳೆದ ಬಾರಿ BJPಯಲ್ಲಿ 65 ಸ್ಥಾನಗಳನ್ನು ಪಡ್ಕೊಂಡಿದ್ದೇ ಒಂದು ದೊಡ್ಡ ಸಾಧನೆಯಾಗಿತ್ತು. ತದನಂತರ ಅಲ್ಲಿ ಆಗಿರುವಂಥ ಬೆಳವಣಿಗೆಗಳು, SIR ಬಂದ ನಂತರ ಅಂತೂ ಹಾಗೆ ಹೀಗೆ ಅಬ್ಬಬ್ಬಬ್ಬ ಏನಾಗೋಯ್ತು. 90 ಲಕ್ಷ ಮತಗಳು ಅಲ್ಲಿ ಕಳ್ಕೊಳ್ಳುವಂಥ ಪರಿಸ್ಥಿತಿ ಬಂತು. ಅವ್ರು ಯಾರು ಏನು ಎತ್ತ ಅನ್ನುವಂಥ ಲೆಕ್ಕಾಚಾರಗಳು ಈಗ ಇದೆ.